ಹೇಳಿದಾಗೆ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸತ್ಯವಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ತಮ್ಮ ಹೆಸರು? ನನ್ನ ಹೆಸರು ದುರ್ಗೋಜಿ ಕೆಂಡವಾಡ ಅಂತ. ರುದ್ರಾಕ್ಷಿಪುರದ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ದುರ್ಗೋಜಿ ಅವರೇ, ತಾವು ತಮ್ಮ ಸರ್ವಿಸ್ ಅಲ್ಲಿ ಇದುವರೆಗೆ ಎಷ್ಟು ಮರ್ಡರ್ ಕೇಸ್ಗಳನ್ನು ತನಿಖೆ ಮಾಡಿದ್ದೀರಿ? ನಾನು ಸುಮಾರು 24 ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ. ಅದರಲ್ಲಿ 16 ಕೇಸ್ಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ರಾಜು ಮರ್ಡರ್ ಕೇಸಲ್ಲಿ? ರಾಜು ಮರ್ಡರ್ ಕೇಸಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದೆ. ಅದರ ವಿವರಗಳನ್ನ ಸ್ವಲ್ಪ ಹೇಳ್ತೀರಾ? ಬೇಕಾದ್ರೆ ಫೈಲ್ ನೋಡ್ಕೊಂಡೇ ಹೇಳಿ, ಪರವಾಗಿಲ್ಲ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ರಾತ್ರಿ ಸುಮಾರು 10:45ರಿಂದ 11 ಗಂಟೆ ಹೊತ್ತಿಗೆ ನಾನು ಸ್ಟೇಷನ್ ಅಲ್ಲಿದ್ದೆ. ಇನ್ನೇನು ಮನೆಗೆ ಹೊರಡಬೇಕು ಅನ್ನೋಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂತು. ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಅಂಜನ್ ರೆಡ್ಡಿ ಫೋನ್ ಕಾಲ್ ಅನ್ನ ಅಟೆಂಡ್ ಮಾಡಿದ್ರು. ರುದ್ರಾಕ್ಷಿಪುರದ ಕೆರೆ ಹತ್ರ ಯಾರೋ ಯುವಕನ ಕೊಲೆ ಆಗಿದೆಯಂತೆ, ಯಾರೋ ಶೂಟ್ ಮಾಡಿದ್ದಾರೆ ಅಂತ ಅನಾನಿಮಸ್ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ತಕ್ಷಣ ನಾನು ಜನರೇಟರ್ ವ್ಯಾನು ಲೈಟ್ಗಳನ್ನು ತರಕ್ಕೆ ವರ್ಧಣ್ಣನ್ಗೆ ಹೇಳ್ಬಿಟ್ಟು ಸ್ಟಾಫ್ ಕರ್ಕೊಂಡು ನಾನು ರುದ್ರಾಕ್ಷಿಪುರದ ಕೆರೆ ಹತ್ರ ಹೋದೆ. ಲೈಟ್ಗಳು ಹಾಕಿದಾಗ ಯಾರೋ ಒಬ್ಬ ಯುವಕನ ಬಾಡಿ ಬಿದ್ದಿತ್ತು. ಬಾಡಿ ನೋಡಿದ್ರೆ ಯಾರೋ ಶೂಟ್ ಮಾಡಿ ಸಾಯಿಸಿದ ಲಕ್ಷಣಗಳು ಕಾಣಿಸುತ್ತೆ. ಸ್ಥಳ ಪರೀಕ್ಷೆ ಮಾಡಿದೆ. ನಮ್ಮ ಜೀಪು ಜನರೇಟರು ಎಲ್ಲ ನೋಡ್ಬಿಟ್ಟು ಅಲ್ಲಿ ಒಂದಷ್ಟು ಜನ ಸೇರಿದ್ರು. ಅದರಲ್ಲೊಬ್ರು ಆ ಬಾಡಿ ನೋಡ್ಬಿಟ್ಟು ದೇಶಪಾಂಡೆ ಅವರು ಅಳಿಯ ರಾಜುದು ಅಂತ ಐಡೆಂಟಿಫೈ ಮಾಡಿದ್ರು. ಆಮೇಲೆ ನಾನು ಇನ್ಕ್ವೆಸ್ಟ್ ರಿಪೋರ್ಟು ಮಹಾಜರು ಎಲ್ಲ ಬರೆದು ಸಾಕ್ಷಿಗಳದ್ದು ರುಜು ತಗೊಂಡೆ. ಆ ವೇಳೆಗೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಫೋನ್ ಮಾಡಿದ್ದೆ. ಹಾಸ್ಪಿಟಲ್ ವ್ಯಾನ್ ಬಂತು. ಹೆಡ್ ಕಾನ್ಸ್ಟೇಬಲ್ ಸತೀಶ್ ಬಾಬುಗೆ ಇನ್ಕ್ವೆಸ್ಟ್ ರಿಪೋರ್ಟ್ ಕೊಟ್ಬಿಟ್ಟು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಹಾಸ್ಪಿಟಲ್ಗೆ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ. 2ನೇ ದಿನ ಒಂದ್ ನಿಮಿಷ ದುರ್ಗೋಜಿ ಅವರೇ, 2ನೇ ದಿವಸಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಸ್ಪಷ್ಟೀಕರಣ ಬೇಕು. ಅವತ್ತಿನಿಂದಲೂ ನಮ್ಮ ಡಿಫೆನ್ಸ್ ಲಾಯರ್ CSP ಅವರು ನಿಮ್ಮನ್ನ ಅನುಮಾನದ ದೃಷ್ಟಿಯಿಂದಾನೇ ನೋಡ್ತಾ ಬಂದಿದ್ದಾರೆ. ನೀವು ಈ ಮರ್ಡರ್ನಲ್ಲಿ ಭಾಗಿಯಾಗಿದ್ದೀರಿ, ನಿಮ್ಮ ನಡವಳಿಕೆಗಳು ಅನುಮಾನಾಸ್ಪದವಾಗಿವೆ ಅನ್ನೋದು ಅವರ ಭಾವನೆ. ಸಾಧಾರಣವಾಗಿ ರಾತ್ರಿ ಲೇಟ್ ಆಗಿ ನಿಮಗೆ ಯಾವುದಾದ್ರೂ ಮರ್ಡರ್ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ, ಮತ್ತೆ ಆ ಕೊಲೆ ಬಯಲು ಪ್ರದೇಶದಲ್ಲಿ ನಡೆದಿದ್ರೆ, ಈಗ ಈ ರಾಜು ಕೊಲೆ ನಡೆದಿದೆಯಲ್ಲ ಹಾಗೇನಾದ್ರೂ ನಡೆದಿದ್ರೆ, ಬಾಡಿನ ನೋಡ್ಕೊಳ್ಳೋದಕ್ಕೆ ಅವತ್ತು ರಾತ್ರಿ ನೀವು ಪೊಲೀಸ್ ಕಾವಲನ್ನ ಹಾಕಿ ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಬಂದು ಮಹಜರ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋದು ವಾಡಿಕೆ. ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಮಾಡ್ತಾರೆ. ಆದ್ರೆ ನೀವು ಅವತ್ತು ರಾತ್ರಿನೇ ಎಲ್ಲಾನು ಮುಗಿಸಿಬಿಟ್ಟಿದ್ದೀರಿ. ದೇಶಪಾಂಡೆ ಅವರ ಮೇಲೆ ಕೊಲೆ ಆರೋಪವನ್ನ ತಂದು ಅವರು ಆದಷ್ಟು ಬೇಗ ರಾಜೀನಾಮೆ ಕೊಡೋ ಹಾಗಾಗಬೇಕು ಅಂತ ಹೇಳಿ ನೀವು ಆತರಾತರವಾಗಿ ಅವತ್ತು ರಾತ್ರಿನೇ ಎಲ್ಲಾನು ಮಾಡಿ ಮುಗಿಸಿಬಿಟ್ಟಿದ್ದೀರಿ. ಇದು ನೀವು ಮತ್ತೆ ಮಿಶ್ರಾ ಅವರು ಸೇರಿಕೊಂಡು ಮಾಡಿರೋ ಸಂಚು ಅನ್ನೋ ರೀತಿನಲ್ಲಿ CSP ಅವರು ಪಾಟಿ ಸವಾಲಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ರು. ದುರ್ಗೋಜಿ ಅವರೇ, ಯಾಕೆ ಹಾಗೆ ಮಾಡಿದ್ರಿ? ಯಾಕೆ ಆತರಾತರವಾಗಿ ಅವತ್ತು ರಾತ್ರಿನೇ ಎಲ್ಲಾನು ಮಾಡಿ ಮುಗಿಸ್ಬಿಟ್ರಿ? ಬೆಳಗ್ಗೆವರೆಗೂ ನೀವು ಕಾಯ್ಬಹುದಾಗಿತ್ತಲ್ಲ. ಸಾಮಾನ್ಯವಾಗಿ ಅಂಥ ಬಯಲಲ್ಲಿ ರಾತ್ರಿ ಮರ್ಡರ್ ಆದ್ರೆ ಬೆಳಿಗ್ಗೆ ಎದ್ದು ಎಲ್ಲಾ ಪ್ರೊಸೀಜರ್ಸ್ಗಳನ್ನು ಮಾಡ್ತಾರೆ ಅನ್ನೋದು ನಿಜ. ಆದ್ರೆ ನಾನು ಹಾಗಲ್ಲ. ಮರ್ಡರ್ ವರ್ತಮಾನ ತಿಳಿದ ತಕ್ಷಣ ಸ್ಪಾಟ್ಗೆ ಹೋದ್ರೆ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ಬೇಕಾದಷ್ಟು ಕ್ಲೂಗಳು ಸಿಗ್ತದೆ. ಟೈಮ್ ಕಳೆದ ಹಾಗೆ ಕ್ಲೂಗಳು ಮಾಯ ಆಗ್ಬಿಡ್ತವೆ. ಜೊತೆಗೆ ಸಾಧ್ಯವಾದಷ್ಟು ಬೇಗ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ರಿಸಲ್ಟ್ಸು ಕರೆಕ್ಟ್ ಆಗಿರ್ತದೆ. ಅದಕ್ಕೋಸ್ಕರನೇ ನಾನು ತಕ್ಷಣ ಸ್ಪಾಟ್ಗೆ ಹೋಗಿ ಮಹಾಜರ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದು. ಈ ಕೇಸಲ್ಲಿ ಮಾತ್ರ ಅಲ್ಲ,
ಅನೇಕ ಕೇಸ್ಗಳಲ್ಲಿ ನಾನು ಹೀಗೆ ಮಾಡಿರೋದು. ನನಗೆ ರಾತ್ರಿ ಬೆಚ್ಚಗೆ ಮಲಗೋದಕ್ಕಿಂತ ಡ್ಯೂಟಿ ಮಾಡೋದು ಬಹಳ ಮುಖ್ಯ ಆಗಿರೋದು. ಗುಡ್, ವೆರಿ ಗುಡ್. ದುರ್ಗೋಜಿ ಅವರೇ, ಕ್ಲೂ ಸಿಗುತ್ತೆ ಅಂತ ಹೋದ್ರಲ್ಲ, ಏನಾದ್ರೂ ಕ್ಲೂ ಸಿಕ್ತಾ? ಬೇಕಾದಷ್ಟು ಸಿಕ್ತು. ಒಂದು ಅಂಬಾಸಿಡರ್ ಕಾರ್ ಬಂದು ಹೋದ ಟೈರ್ ಗುರುತುಗಳು ಬಾಡಿ ಹತ್ರದಲ್ಲೇ ಸಿಕ್ತು. ಒಂದು ಕಾರ್ ಬಂದು ಅಲ್ಲೇ ರಿವರ್ಸ್ ಮಾಡ್ಕೊಂಡು ಹೋಗಿರೋಂತಹ ಗುರುತುಗಳಿದ್ವು. ಸೊ ಕೊಲೆ ಮಾಡಿರೋರು ಅಂಬಾಸಿಡರ್ ಕಾರ್ನಲ್ಲೇ ಬಂದು ಹೋಗಿದ್ದಾರೆ ಅಂತ ಊಹೆ ಮಾಡಿದ್ರು. ಆ ಕ್ಲೂ ಮೇಲೇನೆ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದಂತಹ ನಮ್ಮ ಪೊಲೀಸ್ ಚೆಕ್ ಪೋಸ್ಟ್ ನಲ್ಲಿ ವಿಚಾರಿಸಿದೆ, ಯಾರಾದ್ರೂ ಅಂಬಾಸಿಡರ್ ಕಾರ್ನಲ್ಲಿ ಬಂದು ಹೋದ್ರ ಅಂತ. ದೇಶಪಾಂಡೆ ಅವರು ಬಂದು ಹೋದ್ರು ಅಂತ ಹೇಳಿದ್ರು ನಮ್ಮ ಪೊಲೀಸ್ನವರು. ಹೋಗ್ಬೇಕಾದ್ರೆ 5 ಜನ ಇದ್ರು, ಬರಬೇಕಾದ್ರೆ 4 ಜನ ಇದ್ರು ಅಂತ ಹೇಳಿದ್ರು ನಮ್ಮ ಪೊಲೀಸ್ನವರು. ಕೊಲೆಗಾರನ ಬಗ್ಗೆ ನನಗೆ ಮೊದಲನೇ ಸುಳಿವು ಸಿಕ್ಕಿದ್ದು ಹಾಗೆ. ಬೆಳಿಗ್ಗೆವರೆಗೆ ಕಾದಿದ್ರೆ ಎಷ್ಟೋ ವೆಹಿಕಲ್ಗಳು ಓಡಾಡ್ಬಿಡ್ತಿದ್ವು. ನನಗೆ ಈ ಕ್ಲೂ ಸಿಗ್ತಾ ಇರಲಿಲ್ಲ. ಹಾಗೆ ಅಲ್ಲಿ ಹಗ್ಗ ಸಿಕ್ತು, ಹೊಸ ಹಗ್ಗ. ಅಲ್ಲಿದೆಯಲ್ಲ ಅದು. ಅದ್ರ ಕೊನೆಯಲ್ಲಿ ಅಂಗಡಿದು ಲೇಬಲ್ ಇತ್ತು. ಅಂಗಡಿಗೆ ಹೋಗಿ ವಿಚಾರಿಸಿದ್ರೆ ಬುಲೆಟ್ ಸೋಮ ಕೊಂಡ್ಕೊಂಡು ಹೋಗಿದ್ದ ಹಗ್ಗ ಅಂತ ಅಂಗಡಿಯವ್ರು ಹೇಳಿದ್ರು. ಬೆಳಿಗ್ಗೆ ಹೋಗಿದ್ರೆ ಆ ಹಗ್ಗದ ಬಗ್ಗೆ ಏನು ಕ್ಲೂ ಸಿಗ್ತಾನೆ ಇರಲಿಲ್ಲ. ದುರ್ಗೋಜಿ ಅವರೇ, ಬುಲೆಟ್ ಸೋಮನಾಥ್ ಅವರು ನಿನ್ನೆ ಇಲ್ಲಿ ವಿಟ್ನೆಸ್ ಬಾಕ್ಸ್ ಅಲ್ಲಿ ಇದ್ರು. ಅವರು ನೀವು ಮತ್ತು ಮಿಶ್ರಾ ಅವರು ಸೇರಿಕೊಂಡು ಈ ಕೊಲೆ ಸಂಚನ್ನ ಮಾಡಿದ್ದು, ನಿಮ್ಮ ಮಾತಿನ ಪ್ರಕಾರ ಅವರು ರಾಜುನ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ಇದಕ್ಕೆ ನೀವೇನ್ ಹೇಳ್ತೀರಿ? ಸುಳ್ಳು ಸರ್, ಅವನ ಪ್ರತಿ ಮಾತು ಸುಳ್ಳು. ಅವ್ರ ಕಡೆ ಅವ್ರು ಯಾರೋ ತಲೆ ಕೆಡಿಸಿ ಅವನ ಬಾಯಲ್ಲಿ ಈ ಮಾತಾಡಿಸಿದ್ದಾರೆ. ಆವತ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗಿ ದೇಶಪಾಂಡೆ ಅವರೇ ಶೂಟ್ ಮಾಡಿದ್ದು, ಅಲ್ಲಿ ನಾವೆಲ್ಲ ಇದ್ವಿ ಅಂತ ಹೇಳ್ದ. ಹೀಗೆ ನೋಡಿದ್ರೆ ಈ ರೀತಿ ಕತೆ ಹೇಳ್ತಾ ಇದ್ದ. ಎಲ್ಲೋ ದುಡ್ಡು ತಿಂದು ಸುಳ್ಳು ಹೇಳ್ತಾ ಇದ್ದ. ಅವನು ಹೇಳಿದ್ದೊಂದು ಸತ್ಯ ಅಲ್ಲ. ಮೊದಲೇ ಕ್ರಿಮಿನಲ್ಲು, ತಾನು ಕೇಸಿಂದ ಬಚಾವಾಗೋದಕ್ಕೆ ಏನು ಬೇಕಾದ್ರೂ ಸುಳ್ಳು ಹೇಳ್ತಾನೆ.